ಕಸ್ಕೋಟ ಸಸ್ಯ ರೋಗದಿಂದ ಬೆಳೆ ಹಾನಿ ಸಂಕಷ್ಟಕ್ಕೆ ಒಳಗಾದ ರೈತರಿಗೆ ಸರ್ಕಾರ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು. ಗೋಪಾಲ ಎಂಪಿ. ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆ ಚಿಂಚೋಳಿ, ಕಾಳಗಿ, ಸೇಡಂ, ಚಿತ್ತಾಪುರ ತಾಲೂಕು ಅಲ್ಲದೆ ಚಿಂಚೋಳಿ ತಾಲೂಕಿನ ಮೂಲತಃ ವಿಜ್ಞಾನಿಗಳ ವರದಿ ಪ್ರಕಾರ ಕಸ್ಕೋಟ ವೈರಸ್ ಪತ್ತೆ ಕೇಂದ್ರ ಸ್ಥಾನ ಗಾರಂಪಳ್ಳಿ ಮತ್ತು ಕಲಬುರಗಿ, ಬೀದರ್ ಜಿಲ್ಲೆಗಳ ವಿವಿಧ ಹಳ್ಳಿಗಳಲ್ಲಿ ಅರಬ್ ಕಂಟ್ರಿಯ ಭಯಾನಕ ಕಸ್ಕೋಟ್ ವೈರಸ್ ರೋಗದಿಂದ ರೈತರ ಬೆಳೆಗಳನ್ನು ಕಳೆದುಕೊಂಡಿರೋ ರೈತರಿಗೆ ವರದಿ ಆಧಾರಿತವಾಗಿ ಪರಿಹಾರ ಮತ್ತು ಔಷಧಿ ಕೊಡಬೇಕು ಮತ್ತು ಬೆಳೆಗಳನ್ನು ಕಳೆದುಕೊಂಡ ಕಷ್ಟ ಅನುಭವಿಸುತ್ತಿರುವ ನೊಂದ ರೈತರಿಗೆ ಸರ್ಕಾರ ವರದಿ ಆಧಾರಿತವಾಗಿ ನ್ಯಾಯ ಕೊಡಬೇಕು. ಕಲಬುರಗಿ ಜಿಲ್ಲೆ ತೊಗರಿ ನಾಡಿನಲ್ಲಿ ಕಳೆದ 2-3 ವರ್ಷಗಳಿಂದ ಅರಬ್ ಕಂಟ್ರಿಯ ಅತ್ಯಂತ ಭಯಾನಕರ ವಿಷಕಾರಿ ಕಸ್ಕೋಟ ಸಸ್ಯ ರೋಗ ವೈರಸ್ಸಿಂದ ತೊಗರೆ, ಉದ್ದು, ಹೆಸರು, ಬೇಸಿಗೆ ತೊಗರೆ ಮತ್ತು ಈರುಳ್ಳಿ, ವೀಳ್ಯದೆಲೆ, ಬಾಳೆ, ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಬೆಳೆಗಳು ಮತ್ತು ಪಶು ಇಲಾಖೆ ವ್ಯಾಪ್ತಿಗೆ ಒಳಪಡುವ ಮೇಕೆ ಜಾನುವಾರುಗಳು ಸಹ ಕಸ್ಕೋಟ ಕಳೆ ತಿಂದರೆ ಜೀರ್ಣವಾಗದೆ ಆತಂಕ ಸೃಷ್ಟಿಸುತ್ತಾ ದಿನೇ ದಿನೇ ಕಸ್ಕೋಟ ಕಳೆ ವ್ಯಾಪಕವಾಗಿ ವಿಸ್ತಾರಗೊಳ್ಳುತ್ತಾ ಸಂಪೂರ್ಣವಾಗಿ ಹಾನಿಯಾಗಿ ರೈತರು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಕಸ್ಕೋಟ ಸಸ್ಯ ರೋಗಕ್ಕೆ ಯಾವುದೇ ಔಷಧಿ ಇಲ್ಲವೆಂದು ಹೈದರಾಬಾದ್ ವಿಶ್ವವಿದ್ಯಾಲಯದ ಸಸ್ಯ ಸಂಶೋಧನಾ ವಿಜ್ಞಾನಿಗಳು ಮತ್ತು ರಾಯಚೂರು ವಿಶ್ವವಿದ್ಯಾಲಯದ ಸಸ್ಯ ಸಂಶೋಧನಾ ವಿಜ್ಞಾನಿಗಳು ರೈತರ ಹೊಲಗಳಿಗೆ ಭೇಟಿ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದ್ದು, ಕಸ್ಕೋಟ ಒಂದು ಬೀಜ ನೆಲಕ್ಕೆ ಬಿದ್ದರೆ 1 ಲಕ್ಷ ಉತ್ಪಾದನೆ ಆಗುವ ಸಾಮರ್ಥ್ಯವಿದೆ ಮತ್ತು ಕಸ್ಕೋಟ ಕಂಡ ತಕ್ಷಣವೇ ಸುಟ್ಟು ಹಾಕಬೇಕು. 10 ರಿಂದ 12 ವರ್ಷ ಜೀವಂತ ಇರುತ್ತದೆ. ಅದನ್ನು ಕೂಡಲೇ ಮಣ್ಣಿನಲ್ಲಿ ಹೂತು ಹಾಕಬೇಕು ಎಂದು ರೈತರಿಗೆ ತಿಳಿಸಿದರು. ಆದ್ದರಿಂದ ರೈತರಿಗೆ ತುಂಬಾ ಆತಂಕಕಾರಿಯಾಗಿದೆ. ರೈತರಿಗೆ ಧೈರ್ಯ ತುಂಬಿ ಸರ್ಕಾರ ಕೂಡಲೇ ಪರಿಹಾರ ಒದಗಿಸಬೇಕು. ಕಲ್ಯಾಣ ಕರ್ನಾಟಕದ ಗಡಿಭಾಗ ಹಿಂದುಳಿದ ತಾಲೂಕುಗಳಲ್ಲಿನ ರೈತರ ಸಮಸ್ಯೆಗೆ ಸ್ಪಂದಿಸಿ ವರದಿ ಆಧಾರಿತವಾಗಿ ಪರಿಹಾರ ಕಲ್ಪಿಸಬೇಕು ಮತ್ತು ಕಸ್ಕೋಟ ಸಸ್ಯ ರೋಗ ನಿರ್ಮೂಲನೆಗೆ ಅಧಿಕಾರಿಗಳಿಗೆ ಸೂಚಿಸಿ ಸಂಶೋಧನೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತ್ವರಿತವಾಗಿ ಮುಂದಾಗಬೇಕು ಎಂದರು. ಬೆಳೆಗಳನ್ನು ಕಳೆದುಕೊಂಡ ರೈತರಿಗೆ ಎಕರೆಗೆ 25,000 ರೂಪಾಯಿ ಪರಿಹಾರವನ್ನು ನೀಡಬೇಕು ಎಂದು ಆಗ್ರಹಿಸಿದರು. ಜಯ ಕರ್ನಾಟಕ ಜನಪರ ವೇದಿಕೆ ಸಂಘಟನೆ ಜಿಲ್ಲಾ ಉಪಾಧ್ಯಕ್ಷರಾದ ವರದ ಸ್ವಾಮಿಯವರ ನೇತೃತ್ವದಲ್ಲಿ ಸಹಾಯಕ ಆಯುಕ್ತರು ಸೇಡಂ ಅವರ ಮುಖಾಂತರ ಸರ್ಕಾರಕ್ಕೆ ರೈತರ ವತಿಯಿಂದ ವರದಿ ಆಧಾರಿತವಾಗಿ ಪರಿಹಾರ ಮತ್ತು ಔಷಧವನ್ನು ಕೊಡಬೇಕು ಎಂದು ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ವೇಳೆ ಕಲ್ಯಾಣ ಕರ್ನಾಟಕ ಕಸ್ಕೋಟ ಹೋರಾಟ ಸಮಿತಿ ಸಂಚಾಲಕರಾದ ಗೋಪಾಲ್ ಎಂಪಿ ಅವರು ಮಾತನಾಡಿದರು. ತಮ್ಮೆಲ್ಲರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಅನ್ನೋದತ್ತ ಅನ್ನುತ್ತಾ ಬಂಧುಗಳೇ, ಜಯ ಕರ್ನಾಟಕ ಜನಪರ ವೇದಿಕೆ ವರದಾ ಸ್ವಾಮಿ ಸರ್ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ನಾವು ಕಲಬುರಗಿ ಜಿಲ್ಲೆಯ ಸೇಡಂ ಮಾನ್ಯ ಸಹಾಯಕ ಆಯುಕ್ತರವರ ಇವತ್ತು ಸರ್ ಅವರಿಗೆ ನಾಮದೇವ್ ಶೇಖರ್ ನಾಟಿಕರ್ ಮತ್ತು ರವಿ ಪಾಟೀಲ್, ಶಿವಕುಮಾರ್ ಜಾಡ್ರವರ ಸಮ್ಮುಖದಲ್ಲಿ ಏನು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಇವತ್ತು ಸೇಡಂ ತಾಲೂಕಿನಲ್ಲಿ ಕಸ್ಕೋಟ ಅಂತೇಳಿ ಏನು ವಿಜ್ಞಾನಿಗಳು ಮೊನ್ನೆ ವರದಿ ಕೊಟ್ಟಿದ್ದಾರೆ. ಆ ವರದಿ ಆಧಾರಿತವಾಗಿ ತೊಗರಿ, ಈರುಳ್ಳಿ, ಉದ್ದು, ಹೆಸರು ಇಂತೆಲ್ಲ ನಮ್ಮ ರೈತರ ಹೊಲಗಳಲ್ಲಿ ಬೆಳೆ ಸರ್ವನಾಶ ಆಗಿರುವಂಥ ಏನು ಬೆಳೆಯನ್ನು ಕಳೆದುಕೊಂಡಿರುವಂಥ ರೈತರಿಗೆ ವರದಿ ಆಧಾರಿತವಾಗಿ ಪರಿಹಾರ ಕೊಡಬೇಕು ಮತ್ತು ಆ ಸಸ್ಯ ಸಂಶೋಧನೆ ನಿಯಂತ್ರಣಕ್ಕೆ ಸರ್ಕಾರ ತ್ವರಿತವಾಗಿ ರೈತರಿಗೆ ಜಾಗೃತಿ ಮೂಡಿಸ್ಬೇಕಂತೇಳಿ ಮಾನ್ಯ ಸಹಾಯಕ ಆಯುಕ್ತರು ಸೇಡಂ ಅವರ ಸಮ್ಮುಖದಲ್ಲಿ ಇವರ ನೇತೃತ್ವದಲ್ಲಿ ಇವತ್ತು ಗರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಈ ಮನವಿ ಪತ್ರವನ್ನು ಸರ್ಕಾರ ಕೂಡಲೇ ಎಚ್ಚರಗೊಂಡು ಮಾನ್ಯ ಕೃಷಿ ಅಧಿಕಾರಿಗಳ ಮುಖಾಂತರ ಜಾಗೃತಿ ಮೂಡಿಸಬೇಕಂತ ರಾಥೋಡ್, ಶಿವಕುಮಾರ್ ಜಾಡರ್, ಶೇಖರ್ ನಾಯ್ಕೋಡಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.